ರೆಡಿ? ಹಾಂ, ಸ್ಟಾರ್ಟ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಕಿರಣ್ ಬ್ಲಾಗ್ಸ್. ಇವತ್ತು ನಾವು ಹೊರಟಿರೋದು ಸಿ ಬಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ, ನಮ್ಮ ಮನೆ ದೇವಸ್ಥಾನಕ್ಕೆ. ನಮ್ಮ ಪಾಪ ಮಲಗಿದ್ದಾಳೆ. ಹಾಯ್ ಮಾಡು. ಓಯ್ ಓಯ್ ಹಾಯ್ ಮಾಡೋದ್ಲಿ. ಹಾಯ್ ಅಲ್ಲ, ಈ ಥರ ಲಾಂಗ್ ಡ್ರೈವ್ ಹೋಗಿ ತುಂಬ ದಿವಸ ಆಗಿತ್ತು ವಿತ್ ಫ್ಯಾಮಿಲಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಆಫ್ಟರ್ 3 months ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ತುಂಬ ಖುಷಿ ಆಗ್ತದೆ. ನಮ್ಮ ಚಿಲ್ಟೇರಿ, ನಮ್ಮ ಚಿಲ್ಟೇರಿ ಫಸ್ಟ್ ಸ್ಟ್ಯಾಂಡರ್ಡ್ ಚಿಲ್ಟೇರಿ ನೋಡಿ. ಕೈ ಅಲ್ಲೊಂದು ಇಲ್ಲ, ಎಲ್ಲ ಹೋಗಿವೆ. ಎಲ್ಲ ಚಾಕ್ಲೇಟ್ ತಿಂದು 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 ಹೋಗಿವೆ. ಗೈಸ್, ನಮ್ಮೂರಲ್ಲಿ ಈ ಥರ ಈ ಟೈಮಲ್ಲಿ ನೋಡಿ ಎಲ್ಲ ಮರಗಳೆಲ್ಲ ಚಿಗುರಿರ್ತವೆ. ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ನೇಚರ್ ನೋಡೋಕ್ಕೆ. ಫೈನಲಿ ನಾವು ಬಂದಿದ್ದು ಹೈವೇಗೆ ಬಂದ್ವಿ ಇವಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಬ್ಬದ ಲಾಗ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ, ಯಾಕೆಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ಪಾಪು ಹುಷಾರಿರಲಿಲ್ಲ, ಅದಕ್ಕೆ ಹಬ್ಬದ ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಅದಕ್ಕೆ ಈ ಲಾಗ್ ಮಾಡೋಣ ಅಂತ ಟೆಂಪಲ್ಗೆ ಹೋಗೋ ಲಾಗ್ ಮಾಡಿದ್ದೀನಿ. ಮತ್ತು ಈಗ ಎಂಟ್ರೆನ್ಸಿಗೆ ಬಂದ್ವು, ಫೈನಲಿ ರೀಚ್ ಆದವು ಟೆಂಪಲ್ ಹತ್ರ. ಇದೇ ಎಂಟ್ರೆನ್ಸು. ತುಂಬ ಚೆನ್ನಾಗಿದೆ ಟೆಂಪಲ್ಲು, ಮತ್ತು ಒಳಗಡೆ ಚೆನ್ನಾಗಿದೆ, ಹೊರಗಡೆ ಸ್ವಲ್ಪ ಇಂಪ್ರೂವ್ ಆಗಬೇಕು. ಸೊ ಇದೆ ಗೈಸ್ ಎಂಟ್ರೆನ್ಸ್. ನಾವೀಗ ಏನಕ್ಕೆ ಈ ಟೈಮಲ್ಲಿ 3 months ಕಂಪ್ಲೀಟ್ ಆಗಿ 4 months ರನ್ನಿಂಗ್ ಇದೆ. ಏನಕ್ಕೆ ಬಂದಿದ್ದೀವಿ ಅಂದರೆ 3 months ಆದಮೇಲೆ ಫಸ್ಟ್ ನಮ್ಮ ಮನೆ ದೇವ್ರಿಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ, ಪಾಪ ಕರ್ಕೊಂಡು ಅಂತ. ಅದಕ್ಕೋಸ್ಕರ ಬಂದ್ವಿ. ಮತ್ತು ಕಡ್ಡಿ ಕರ್ಪೂರ ತಗೊಳ್ಳೋಣ, ಹೂವು ಎಲ್ಲ ಅಂತ ತಗೊಂಡಿದ್ದೀವಿ. ಪಾಪು ನೋಡಿ ಎದ್ದಿದ್ದಾಳೆ ಇವಾಗ. ಸೊ ಬಂದ್ವಿ ಫೈನಲಿ. ಪಾರ್ಕಿಂಗ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡ್ ಕಾರ್ನ. ತುಂಬ ಜನ ಇದ್ದಾರೆ, ತುಂಬ ರಶ್ ಇರುತ್ತೆ ಅನಿಸುತ್ತೆ. ಇವತ್ತು ನಾವು ರಶ್ ಇರಲ್ಲ ಅಂತ ಬಂದ್ವು, ತುಂಬ ರಶ್ ಇದೆ ಅನಿಸುತ್ತೆ. ತುಂಬ ಕಾರ್ಗಳು, ವೆಹಿಕಲ್ಸ್ ತುಂಬ ಇದ್ದಾವೆ. ಸೊ ನೋಡಬೇಕು ಒಳಗೆ ಯಾವ ಥರ ಇರುತ್ತೆ. ಪಾಪು ಕರ್ಕೊಂಡು ಹೋಗ್ಬೋದಾ, ಹೋಗೋಕ್ಕಾಗಲ್ವಾ ಅಂತವ. ಸೊ ನಮ್ಮನೆ ನಾವು ಹೊರಡ್ಬೇಕಾದ್ರೆ ಅಷ್ಟೊಂದು ಬಿಸಿಲು ಇರಲಿಲ್ಲ, ಸ್ವಲ್ಪ ಮೋಡ ಕೌಕೊಂಡಿತ್ತು. ಈಗ ನೋಡಿದ್ರೆ ಇಲ್ಲಿ ಸ್ವಲ್ಪ ಬಿಸಿಲಿತ್ತು. ಪಾಪು ನಾವು ಅಂಬ್ರೆಲ್ಲನೂ ತಂದಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಹೋದ್ವಿ ದೇವಸ್ಥಾನದೊಳಗೆ. ಇಲ್ಲೇನು ಸ್ಪೆಷಲ್ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಇದನ್ನು ಕೊಡ್ತಾರೆ, ಪ್ರಸಾದನೂ ತಿಂದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೇವಸ್ಥಾನದೊಳಗೆ ವೀಡಿಯೋ ಮಾಡೋಂಗಿಲ್ಲ, ಯಾಕೆಂದರೆ ಕ್ಯಾಮ್ರಾಗಳಿದೆ. ಮುಂಚೆಯಿಂದ ರೂಲ್ಸ್ ಮಾಡಿದ್ದಾರೆ ಆ ಥರ. ಮೊಬೈಲ್ಸ್ ಯಾರೂ ಯೂಸ್ ಮಾಡೋಂಗಿಲ್ಲ ದೇವಸ್ಥಾನದಲ್ಲಿ. ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಇಲ್ಲಿ ಕಲ್ಯಾಣಿ ಇದೆ, ಅಂದರೆ ಗಂಗಮ್ಮನೆಲ್ಲ ಮಾಡ್ತಾರೆ ಇಲ್ಲಿ. ಕಲ್ಯಾಣಿ ಹತ್ರ ಹೋದ್ವು, ತುಂಬ ಕೋತಿಗಳಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ದೇವಸ್ಥಾನದ ಹತ್ರ ಕೆಲವೊಂದು ಟೆಂಪಲ್ಗಳಿಗೆ ಹೋಗ್ಬಿಟ್ರೆ ತುಂಬ ಕೋತಿಗಳಿರ್ತವೆ. ಈಗ ಹಳ್ಳಿ ಕಡೆ ನೋಡೋದು ಕಡಿಮೆ ಆಗಿದೆ, ದೇವಸ್ಥಾನದ ಹತ್ರ ಸಿಗ್ತವೆ ನೋಡೋಕ್ಕೆ. ಇದು ಕಲ್ಯಾಣಿ. ಆ್ಯಕ್ಚುಲಿ ಇದು ಜಾತ್ರೆ ಟೈಮಲ್ಲಿ ಸ್ವಲ್ಪ ತುಂಬಿರುತ್ತೆ, ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾರೆ ಇಲ್ಲಿ ಬಂದು. ಮತ್ತು ಗಂಗಮ್ಮನ ಮಾಡಾರು ಮಾಡ್ಕೊಂಡು ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಕೋತಿಗಳು ಬರ್ತಿದ್ದಾವೆ. ನನ್ನ ಮಗಳು ಬಾಳೆಹಣ್ಣು ಕೊಡ್ತೀನಿ ಅಂತ ಹೋಗಿದ್ದಾಳೆ, ಆದರೂ ಭಯ ಪಟ್ಕೊಂಡು ಕೊಡ್ತಿದ್ದಾಳೆ. ಅವ್ರ ಅಪ್ಪ ಏನಾಗಲ್ಲ ಕೊಡು, ಪರವಾಗಿಲ್ಲ, ಏನು ಕಡಿಯಲ್ಲ ಅಂತ ಹೇಳ್ತಿದ್ದಾರೆ, ನಾನಿದ್ದೀನಿ ಅಂತ. ಆದರೂ ಕೊಡ್ತಿದ್ದಾಳೆ. ಅವಳ ಇಂಟೆನ್ಷನ್ನು ಒಂದು ಕೋತಿ ಕೊಟ್ಟಿದ್ದೀನಮ್ಮ, ಯಾವುದೇ ಕೋತಿ ಕೊಡೋದು ಬೇಡ, ಬೇರೆ ಕೋತಿ ಕೊಡೋಣ ಅಂತ ಅಂತಿದ್ದಾಳೆ. ಆದರೆ ದೊಡ್ಡ ಕೋತಿ ಕೊಡಿದ್ರೆ ಅವಳು ತುಂಬ ಭಯ ಪಡ್ತಿದ್ದಾಳೆ. ಅದಕ್ಕೋಸ್ಕರ ಆ ಕೋತಿ ಕರೆದ್ಲು, ಅದು ಬರಲಿಲ್ಲ. ನೆಕ್ಸ್ಟ್ ಅದೇ ಚಿಕ್ಕ ಕೋತಿನೇ ಬಂದ್ಬಿಟ್ಟು ಸೆಕೆಂಡ್ ಟೈಮ್ ಕೂಡ ಬಾಳೆಹಣ್ಣು ಇಸ್ಕೊಂಡೋಯ್ತು. ನೋಡಿ ಹೊರಗಡೆ ಈ ಥರ ಇದೆ, ಹೊರಗಡೆ ಈ ಥರ ಕಾಣುತ್ತೆ. ಇಲ್ಲಿ ಮಂಡೇನೂ ಕೊಡ್ತಾರೆ ಮಕ್ಕಳಿಗೆ, 1 yearಗೆ 9 monthsಗೆ ಆ ಥರ. ನಾವು ನೆಕ್ಸ್ಟ್ ಟೈಮ್ ಅಲ್ಲೇ ಮಂಡೇ ಕೊಡಬೇಕು ನನ್ನ ಮಗಳದು 1 yearಗೆ ಅಂದ್ಕೊಂಡಿದ್ದೀವಿ. ಅಂದ್ಕೊಳೋದೆಲ್ಲ ಕೊಡಲೇಬೇಕು ನಮ್ಮ ಮನೆ ದೇವ್ರ ಅಂದಮೇಲೆ.
ನೋಡಿ ಫ್ರೆಂಡ್ಸ್, ಮತ್ತೆ ಅದೇ ಕೋತಿಗೆ ಕೊಡ್ತಿದ್ದಾಳೆ. ಫೈನಲಿ ಬಂದ್ವು, ಹೊರಟು ದರ್ಶನ ಎಲ್ಲ ಮುಗಿಸಿ. ನನ್ನ ಮಗಳಾಲೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಂದು ತಿಂತಿದ್ದಾಳೆ, ಚೋಕಾಬಾರ್ ಐಸ್ ಕ್ರೀಮ್. ಅಲ್ಲಿ ಆಲ್ರೆಡಿ ಹೋಗಿದ್ದಾವೆ ಅರ್ಧಕ್ಕರ್ಧ. ಬೇಕು ಬೇಕು ಅಂತ ಹಠ ಮಾಡಿ ತಿಂತಿದ್ದಾಳೆ. ಚೆನ್ನಾಗಿದೆಯಾ ಅಂದರೆ ಚೆನ್ನಾಗಿದೆ ಅಂತಾಳೆ. ಅಂಥವು ಮಾತ್ರ ತಿಂತಾರೆ ಊಟ ಬಿಟ್ಟು. ನನ್ನ ಮಗಳು ನೋಡಿ ಮಲಗಿದ್ದಾಳೆ. ಪಾಪ ಅವಳಿಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಏಕೆಂದರೆ ಟೆಂಪಲಲ್ಲಿ ಬಿಡೋದೇ ಇಲ್ಲ, ಪಾಪು ಇದೆ ಅಂತ ಕಳ್ಸೋಣ ಅನ್ನೋ ಜನನೇ ಇಲ್ಲ ಈಗಿನ ಕಾಲದಲ್ಲಿ. ಫೈನಲಿ ಮುಗಿಸ್ಕೊಂಡು ಹೊರಟ್ವು ಮನೆ ಕಡೆ. ನೋಡಿ ಗೈಸ್, ಬಂದ್ವು ನಮ್ಮನೆ ಹತ್ರ. ಇದೇ ನಮ್ಮ ಮನೆ ಗೈಸ್, ಇದು ನಮ್ಮ ತೋಟ ಮನೆ. ಹೇಗಿತ್ತು ಇವತ್ತಿನ ವ್ಲಾಗ್? ಎಲ್ಲರೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.